ನಮಸ್ಕಾರ. ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಸ್ಪ್ರಿಂಗ್ ರೋಲ್ ಅಂದ ತಕ್ಷಣನೇ ಎಲ್ಲರ ಬಾಯಲ್ಲಿ ನೀರು ಬರುತ್ತೆ. ಇವತ್ತೇ ನಾನು ನಿಮಗೋಸ್ಕರ ಸೂಪರ್ ಕ್ರಿಸ್ಪಿ, ಸೂಪರ್ ಕ್ರಂಚಿ ಆಗಿರುವಂಥ ಸ್ಪ್ರಿಂಗ್ ರೋಲ್ ರೆಸಿಪಿ ತಂದಿದ್ದೀನಿ. ಇದನ್ನು ಮಾಡೋಕ್ಕೆ ನಾವು ಆಲೂಗಡ್ಡೆ ಕುದಿಸ್ತಾ ಇಲ್ಲ ಅಥವಾ ಯಾವುದೇ ಥರದ ಪಲ್ಯ ಮಾಡ್ತಾ ಇಲ್ಲ. ಅಗದಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ತುಂಬ ಸುಲಭ ರೀತಿಯಲ್ಲಿ ಇದನ್ನು ಹೇಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಜಾಸ್ತಿ ತಡ ಮಾಡದೆ ಈ ರುಚಿಯಾಗಿರೋ ಸ್ಪ್ರಿಂಗ್ ರೋಲ್ಸ್ನ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಇವನ್ನ ತಯಾರಿಸೋಕೆ ಮುಂಚೆ ಇದ್ರೊಳಗೆ ತುಂಬುವಂಥ ಸ್ಟಫಿಂಗ್ ರೆಡಿ ಮಾಡ್ಕೊಂಡು ತಗೊಳ್ಳೋಣ. 1/4 ಕಪ್ನಷ್ಟು ಅವಲಕ್ಕಿ ನೋಡ್ರಿ, ಈ ರೀತಿ ಕೈನಿಂದ ಒಂದು ಸ್ವಲ್ಪ ಕ್ರಷ್ ಮಾಡ್ಕೊಂಡು ತಗೋರಿ. ನೀವು ಯಾವುದೇ ತರಹದ ಅವಲಕ್ಕಿ ತಗೋಬಹುದು, ಅಂದರೆ ನೀವು ಬೇಕಂದರೆ ಪೇಪರ್ ಅವಲಕ್ಕಿ ಸಹ ತಗೋಬಹುದು. ನಾನು ಇಲ್ಲಿ ಮೀಡಿಯಮ್ ಅವಲಕ್ಕಿ ತಗೊತಾ ಇದ್ದೀನಿ. ಇದಕ್ಕೆ ದಪ್ಪ ಬರುತ್ತೆ ನೋಡ್ರಿ, ಆ ಅವಲಕ್ಕಿ ಮಾತ್ರ ತಗೋಬೇಡ್ರಿ. ಈ ರೀತಿ ಇವನ್ನ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ತಗೊಂಡ ನಂತರ ಇವಾಗ ಇದರಲ್ಲಿ ನಾನು ಸಣ್ಣಕ್ಕೆ ಹೆಚ್ಚಿರೋ ಒಂದು ದೊಡ್ಡ ಉಳ್ಳಾಗಡ್ಡಿ ಹಾಕ್ತಾ ಇದ್ದೀನಿ. ನೀವು ಸಣ್ಣ ಸೈಜಿನ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ತಗೊಂಡ್ರೆ 2 ಈರುಳ್ಳಿ ಹಾಕ್ರಿ. ಸಣ್ಣಕ್ಕೆ ಕಟ್ ಮಾಡಿರುವ ಒಂದು ಡೊಣ್ ಮೆಣಸಿನ್ಕಾಯಿ ಹಾಕ್ರಿ. ಇದು ಆಪ್ಷನಲ್ ಇದೆ, ಅವೈಲೇಬಲ್ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡ್ರಿ. ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು 1/4 ಕಪ್ನಷ್ಟು ತುರಿದಿರೋ ಗಜ್ರಿ ಹಾಕ್ತಾ ಇದ್ದೀನಿ. ಇದು ಸಹ ಆಪ್ಷನಲ್ ಇದೆ, ನನ್ನ ಕಡೆ ಇಲ್ಲಿ ಅವೈಲೇಬಲ್ ಇತ್ತು ಅದಕ್ಕೆ ಹಾಕ್ತಾ ಇದ್ದೀನಿ. ಅಲ್ಲದೆ ಶ್ರಾವಣಿ ಮತ್ತು ಸಮರ್ಥ್ ಇಬ್ಬರಿಗೂ ವೆಜ್ ರೋಲ್ನಲ್ಲಿ ಗಜ್ರಿ ಇದ್ದರೆ ಇನ್ನೂ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಕೊತ್ತಂಬರಿ, ಅರ್ಧ ಚಮಚೆಯಷ್ಟು ಧನಿಯಾ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಒಂದು 1/4 ಚಮಚೆಯಷ್ಟು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇವನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ ನಂತರ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹುಳಿ ಫ್ಲೇವರ್ ಕೊಡೋಕ್ಕೆ ನಾನು ಇದರಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಇದು ಪೂರ್ತಿ ಅರ್ಧ ಇಲ್ಲ, ಒಂದು ಸ್ವಲ್ಪ ಕಡಿಮೆ ಇದೆ. ಅರ್ಧ ಚಮಚೆಯಷ್ಟು ನಿಂಬೆ ಹಣ್ಣಿನ ರಸ ಆದರೆ ಸಾಕಾಗತ್ತೆ. ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ ಹಾಕಿರೋದ್ರಿಂದ ನಾವು ಇದರಲ್ಲಿ ಹಾಕಿರೋ ಎಲ್ಲ ವೆಜಿಟೇಬಲ್ಸ್ ಅದರಲ್ಲಿನ ಮಾಯಿಶ್ಚರ್ ರಿಲೀಸ್ ಮಾಡ್ತವೆ. ಅದರಲ್ಲೇ ನಾವು ಹಾಕಿರೋ ಈ ಅವಲಕ್ಕಿ ಮೆತ್ತಗೆ ಆಗ್ತವೆ. ಇದನ್ನು ಹೀಗೆ ಒಂದು ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡೋಣ. ಅಲ್ಲಿವರೆಗೂ ನಮ್ಮ ರೆಸಿಪಿಗೆ ಬೇಕಾಗಿರೋ ಮುಂದಿನ ತಯಾರಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಬಟ್ಟಲದಲ್ಲಿ 2 ಚಮಚೆಯಷ್ಟು ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಿಸ್ರಿ. ನೋಡ್ರಿ, ಈ ಥರ ಇದನ್ನು ಮೀಡಿಯಮ್ ಥಿಕ್ ಅದಕ್ಕೆ ಕಲಿಸ್ಕೊಂಡು ತಗೋರಿ. ಇವಾಗ ಶೀಟ್ಸ್ ತಯಾರಿಸೋಕೆ ಮಿಕ್ಸಿ ಜಾರ್ನಲ್ಲಿ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ರಿ. ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇವನ್ನ ತಯಾರಿಸ್ತಾ ಇದ್ದೀನಿ. ನೀವು ಬೇಕಂದರೆ 1 ಕಪ್ನಷ್ಟು ಮೈದಾ ಹಿಟ್ಟು ಹಾಕಬಹುದು. ಮುಂಚೆ ಇದರಲ್ಲಿ ಅರ್ಧ ಕಪ್ನಷ್ಟು ನೀರು, 1 ಚಮಚ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ನಂತರ ಇನ್ನು ಅರ್ಧ ಕಪ್ನಷ್ಟು ನೀರು ಹಾಕಿ ಈ ರೀತಿ ಗ್ರೈಂಡ್ ಮಾಡಿ ಸೋಸಿ ತಗೋರಿ. ಇದರಲ್ಲಿ ಹಿಟ್ಟಿನ ಗಂಟು ಉಳಿಬಾರ್ದು. ನೋಡ್ರಿ, ಈ ರೀತಿ ಇದನ್ನು ಸೋಸ್ಕೊಂಡೇ ತಗೋರಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನೀರು ದೋಸೆಗೆ ನಾವು ಹಿಟ್ಟು ಕಲಿಸ್ತೇವೆ ನೋಡ್ರಿ, ಆ ರೀತಿ ಇದು ತೆಳ್ಳಗೆ ಇರಬೇಕು. ಸೌಟ್ ಹಿಂದ್ಗಡೆ ಈ ರೀತಿ ಲೈನ್ ಡ್ರಾ ಮಾಡಿ ನೋಡ್ರಿ, ಇದು ಕೂಡಬಾರ್ದು. ನಮ್ಮ ಬ್ಯಾಟರ್ ರೆಡಿ ಇದೆ. ಇವಾಗ ಗ್ಯಾಸ್ ಮೇಲೆ ನಾನು ಇಲ್ಲಿ ಅಗಾರು ಸಣ್ಣ ಪ್ಯಾನ್ ತಗೊತಾ ಇದ್ದೀನಿ. ಇದರಲ್ಲಿ 1-2 ಹನಿ ಎಣ್ಣೆ ಹಾಕಿ ಟಿಶ್ಯೂ ಪೇಪರ್ನಿಂದ ಒರೆಸಿ ನಾವು ರೆಡಿ ಮಾಡಿರೋ ಬ್ಯಾಟರ್ನ 1 ಸೌಟ್ನಷ್ಟು ಇದರಲ್ಲಿ ಹಾಕಿ ನೋಡ್ರಿ, ಈ ರೀತಿ ಇದನ್ನು ಪ್ಯಾನ್ ತುಂಬ ಸ್ಪ್ರೆಡ್ ಮಾಡಿರಿ. ಇದು ರೀತಿ ಟ್ರಾನ್ಸ್ಪರೆಂಟ್ ಆಗತ್ತೆ ನೋಡ್ರಿ. ಆಗ ಇದನ್ನು ನಿಧಾನಕ್ಕೆ ಎಡ್ಜಸ್ಟ್ನ ಬಿಡಿಸಿ ತೆಗೀರಿ. ಪ್ಲೇಟ್ಗೆ ಎಣ್ಣೆ ಸವರಿ ಶೀಟ್ನ ಇದ್ರ ಮೇಲೆ ಹಾಕಿ ಇದ್ರ ಮೇಲಿನ ಸೈಡ್ ಸಹ ಒಂದು ಸ್ವಲ್ಪ ಎಣ್ಣೆ ಸವರಿ ತಗೋರಿ. ಅಂದರೆ ನೆಕ್ಸ್ಟ್ ಶೀಟ್ ನಾವು ಇದ್ರ ಮೇಲೆ ಹಾಕಿದಾಗ ಇವು ಒಂದಕ್ಕೊಂದು ಅಂಟಲ್ಲ. ಪ್ಯಾನ್ ಜಾಸ್ತಿ ಬಿಸಿ ಆಗಿದ್ದರೆ ಗ್ಯಾಸ್ ಆಫ್ ಮಾಡಿ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿ ನಂತರ ಗ್ಯಾಸ್ ಆನ್ ಮಾಡಿರಿ. ಈ ರೀತಿ ಈ ಶೀಟ್ಸ್ನ ನೀವು ರೆಡಿ ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಸಹ ಇಡಬಹುದು. ನೋಡ್ರಿ, ನಮ್ಮ 2ನೇ ಶೀಟ್ ಸಹ ರೆಡಿ ಇದೆ. ಇವನ್ನ ಈ ರೀತಿ ಒಂದ್ರ ಮೇಲೆ ಒಂದು ಇಡಬೇಕಾದ್ರೆ ಪ್ರತಿಯೊಂದು ಶೀಟ್ಗೆ ಮೇಲಿನ ಸೈಡ್ ಎಣ್ಣೆ ಸವರಿ. ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಇವು ಒಂದಕ್ಕೊಂದು ಅಂಟಲ್ಲ. ನಾನು ಇದೇ ರೀತಿ ಒಂದು ಸ್ವಲ್ಪ ಶೀಟ್ಸ್ನ ರೆಡಿ ಮಾಡ್ಕೊಂಡಾಗಿದೆ. ಇವಾಗ ಈ ಶೀಟ್ನ ನೋಡ್ರಿ, ಈ ರೀತಿ ಇಟ್ಟು ಇದರ ಒಂದು ಸೈಡ್ ನಾವು ರೆಡಿ ಮಾಡಿರೋ ಫಿಲ್ಲಿಂಗ್ನ ಇಟ್ಟು ನಾನು ತೋರಿಸ್ತಾ ಇದ್ದೇನೆ ನೋಡ್ರಿ, ಈ ರೀತಿ ಇದನ್ನು ರೋಲ್ ಮಾಡಿರಿ. 2 ಎಡ್ಜಸ್ನ ಒಳಗಿನ ಸೈಡ್ ಫೋಲ್ಡ್ ಮಾಡಿ ಇನ್ನೊಂದು ಸತಿ ಇದನ್ನು ಈ ರೀತಿ ರೋಲ್ ಮಾಡಿ ನಾವು ಸ್ಲರಿ ರೆಡಿ ಮಾಡಿದ್ವಿ ನೋಡ್ರಿ, ಅದನ್ನು ಹಚ್ಚಿ ಇದನ್ನು ಪೂರ್ತಿ ಈ ರೀತಿ ಸೀಲ್ ಮಾಡ್ಕೊಂಡು ತಗೋರಿ.
ಪರ್ಫೆಕ್ಟ್ ನೋಡ್ರಿ, ಇದು ರೆಡಿ ಇದೆ. ಇನ್ನೊಂದು ಸತಿ ತೋರಿಸ್ತೇನೆ ನೋಡ್ರಿ. ನಾವು ರೆಡಿ ಮಾಡಿರೋ ಫಿಲ್ಲಿಂಗ್ ಅಥವಾ ಸ್ಟಫಿಂಗ್ನ ಎಲೆ ಒಂದು ಸೈಡ್ ಈ ರೀತಿ ಇಟ್ಟು ನಂತರ ಒಂದು ರೋಲ್ ಮಾಡ್ಕೊಂಡು ತಗೋರಿ. 2 ಎಡ್ಜಸ್ನ ಒಳಗಿನ ಸೈಡ್ ಫೋಲ್ಡ್ ಮಾಡಿ ಒಂದು ರೋಲ್ ಮಾಡಿದ ನಂತರ ನಾವು ಸ್ಲರಿ ರೆಡಿ ಮಾಡಿದ್ವಿ ನೋಡ್ರಿ, ಅದನ್ನು ಈ ರೀತಿ ಹಚ್ಚಿ ಇನ್ನೊಂದು ಸತಿ ರೋಲ್ ಮಾಡಿ ಸೀಲ್ ಮಾಡ್ಕೊಂಡು ತಗೋರಿ. ಸೂಪರ್ ನೋಡ್ರಿ, ಈ ರೀತಿ ಇದನ್ನು ತಯಾರಿಸ್ಬೇಕು. ನಾನು ಉಳಿದಿರೋ ಎಲೆಯಿಂದ ಕೂಡ ಈ ರೀತಿ ಒಂದು 5ರಿಂದ 6 ರೆಡಿ ಮಾಡಿ ಇಟ್ಟಿದ್ದೀನಿ. ಗ್ಯಾಸ್ ಮೇಲೆ ಎಣ್ಣೆ ಸಹ ಬಿಸಿ ಇದೆ, ಮತ್ತೆ ತಡ ಯಾಕೆ, ಬರ್ರಿ ಇವನ್ನ ಫ್ರೈ ಮಾಡಿ ನೋಡೋಣ. ಎಣ್ಣೆ ಚೆನ್ನಾಗಿ ಕಾದ ನಂತರನೇ ಇವನ್ನ ಎಣ್ಣೆಯಲ್ಲಿ ಹಾಕ್ರಿ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು 2 ಸೈಡ್ ಹೊಳಸಿ ಹಾಕ್ತಾನೆ ಇವನ್ನ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಫ್ರೈ ಮಾಡಬೇಡ್ರಿ, ಇಲ್ಲಾಂದ್ರೆ ಇವು ಬಹಳ ಎಣ್ಣೆ ಇರ್ತವೆ. ಇವು ಫ್ರೈ ಆದ ನಂತರ ಮೇಲಿನ ಬಬಲ್ಸ್ ಪೂರ್ತಿ ಕಡಿಮೆ ಆಗ್ತವೆ, ನೀವು ನೋಡ್ತಾ ಇರಬಹುದು. ಇವಾಗ ಇವನ್ನ ಎಣ್ಣೆ ಬಸ್ತು ಹೊರಗೆ ತೆಗೆದ್ಬಿಡ್ರಿ. ಚಿಕ್ಕ ಮಕ್ಕಳು ಯಾವ ವೆಜಿಟೇಬಲ್ಸ್ ತಿನ್ನಲ್ಲ ನೋಡ್ರಿ, ಅವನ್ನ ಇದ್ರ ಒಳಗೆ ತುಂಬಿ ಇವನ್ನ ಈ ರೀತಿ ತಯಾರಿಸಿ ಅವ್ರಿಗೆ ನೀವು ಟಿಫನ್ಗೆ ಸಹ ಕಳಿಸ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೂ ಇವನ್ನ ತಿನ್ಬಹುದು. ನೋಡ್ರಿ ಹೊರಗಿಂದ ಎಷ್ಟು ಕ್ರಿಸ್ಪಿ ಆಗಿದ್ದಾವೆ. ಇವನ್ನ ಬಿಸಿ ಬಿಸಿದೆ ಹೀಗೆ ಸರ್ವ್ ಮಾಡ್ರಿ ಅಥವಾ ಸಾಸ್ ಜೊತೆ ತಿನ್ರಿ. ಸೊ ಇವತ್ತಿನ ಈ ಆನಿಯನ್ ವೆಜ್ ರೋಲ್ ರೆಸಿಪಿ ನೀವು ಸಹ ಟ್ರೈ ಮಾಡ್ರಿ. ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಯೂಸ್ಫುಲ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.